ಸೆಲೆಕ್ಷನ್ನು ಬಾಂಬೆಯವರು ಮತ್ತು ಕಲರ್ಸ್ ಕನ್ನಡ ಚಾನಲ್ ಬಿಟ್ಟರೆ ಯಾರು ಮಾಡೋಲ್ಲ ಈ ಸೀಸನ್ನಲ್ಲಿ. ಈಗ ಎಲ್ಲಾರನ್ನೂ ಚೆಕ್ ಮಾಡಿಬಿಟ್ಟು ಎಲ್ಲಾರನ್ನೂ ತೊಗೊಳಲ್ಲ, ಇದು ಸತ್ಯ. ನಾವು ಬಿಗ್ ಬಾಸಲ್ಲಿ ಹೋಗಿ ಇವ್ರು ಕರೆದ್ರೆ ಅರ್ಹತೆ ಇದೆಯಾ ಬಿಗ್ ಬಾಸಲ್ಲಿ, ಇವ್ರು ಪರ್ಫಾರ್ಮೆನ್ಸ್ ಮಾಡ್ಬೋದಾ, ಅವರು ತಡ್ಕೊಳ್ತಾರ ಅಂಥವ್ರನ್ನ ಏನು ಮಾಡ್ತಾರೆ, ಕರೀತಾರೆ ಬಿಗ್ ಬಾಸ್ಗೆ. ನನಗೆ ಹೇಳ್ಬೇಕಂದ್ರೆ ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ 2 ಟೈಮ್ ಬಂತು ಆಫರು, ಬಿಗ್ ಬಾಸ್ಗೆ ಆಫರ್ 2 ಟೈಮ್ ಬಂತು. ಒಂದು ಫೇಕ್ ಕಾಲ್ ಬಂತು, ಒಂದು ಒರಿಜಿನಲ್ ಕಾಲ್ ಬಂತು. ಆ ಫೇಕ್ ಕಾಲ್ ಬಂದಾಗ ಇದು ಫೇಕ್ ಏನು ಅಂದ್ಕೊಂಡು ನಾನು ಏನು ಮಾಡಿದೆ, ಮಾಡಲ್ಲ ಅಂದೆ, ಇದು ಸತ್ಯ. ಮತ್ತೆ ಏನು ಮಾಡಿದ್ರು, ಮತ್ತೆ ಕಾಲ್ ಮಾಡಿದ್ರು, ನಾನು ಮಾತಾಡ್ತಾ ಇರೋದು ಗೊತ್ತಾಯ್ತೇನಪ್ಪ ಅಂದ. ಹೌದು ಸಾರಿ ಸರ್ ಅಂತ ಕೇಳಿದಾಗ ಅವ್ರು ಏನು ಮಾಡಿದ್ರು, ಸರಿ ನಿಮಗೆ ಕಾಲ್ ಬರುತ್ತೆ, ಆ ಕಾಲ್ ವೆಯ್ಟ್ ಮಾಡಿ ಅಂದರು. ಕಲರ್ಸ್ ಕನ್ನಡ ನನ್ನ ಫ್ಯಾಮಿಲಿ ಇದ್ದಂಗೆ, ನನ್ನ ಮನೆ ಇದ್ದಂಗೆ. ಕಲರ್ಸ್ ಕನ್ನಡ ವಾಹಿನಿ ನನಗೆ ಲೈಫ್ ಕೊಟ್ಟಿದೆ, ಬೇರೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಪ್ರೀತಿ ಕಲರ್ಸ್ ಕನ್ನಡ ವಾಹಿನಿ ಮೇಲೆ ಇದೆ. ಕಲರ್ಸ್ ಕನ್ನಡ ವಾಹಿನಿಯಿಂದ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬೈತಾರೆ ಹೆಸರು ಹೇಳಿದ್ರೆ. ಅಲ್ಲಿಂದ ತುಂಬ ಜನ ನನಗೆ ಹೆಲ್ಪ್ ಮಾಡ್ತಾರೆ. ಈಗ ನಮ್ಮ ಜೊತೆ ಇದ್ದಾರೆ ಕೊಡೆ ಮುರುಗ ಅಂತಲೇ ಖ್ಯಾತಿಯಾದಂಥ ಮುನಿಕೃಷ್ಣಪ್ಪ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಈಗ ಒಂದು ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ತಾವು ಕೂಡ ಬಿಗ್ ಬಾಸಿಗೆ ಹೋಗ್ತೀರಿ ಅನ್ನೋವಂಥದ್ದು ಒಂದು ವದಂತಿಗಳು ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ಗೆ ಹೋಗ್ಬೇಕಂತ ನನಗೂ ಭಾಳ ಆಸೆ ಇದೆ, ನನಗಿಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬ ಕನ್ನಡಿಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅದು ಹೋಗ್ಬೇಕಂದಿರುತ್ತೆ. ಯಾಕಂದರೆ ಅಲ್ಲಿಂದ ಕರೆ ಬರಬೇಕು. ಸುಮ್ಮನೆ ನಾನು ಕರೆದ್ರು ನಿನ್ನ ಕರೆದ್ರು ಅಂದರೆ ಅದೆಲ್ಲ ಸುಳ್ಳು. ಬಿಗ್ ಬಾಸ್ ಅವರೇ ಸೆಲೆಕ್ಟ್ ಮಾಡೋದು, ಬೇರೆ ಯಾರು ಸೆಲೆಕ್ಟ್ ಮಾಡಲ್ಲ. ಬಿಗ್ ಬಾಸ್ ಮೇಯ್ನ್ ಹೆಡ್ ಯಾರು ಇರ್ತಾರೋ ಬಾಂಬೆ ಅಲ್ಲಿಂದ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಕಲರ್ಸ್ ಕನ್ನಡ ಹೆಡ್ ಯಾರು ಇರ್ತಾರೋ ಅವರಿಬ್ಬರು ಬಿಟ್ಟು ಬೇರೆ ಯಾರ ಕೈಯಲ್ಲೂ ಬಿಗ್ ಬಾಸ್ ಸೆಲೆಕ್ಟ್ ಮಾಡೋ ವ್ಯಕ್ತಿಗಳು ಯಾರಿಲ್ಲ, ಅವರಿಬ್ಬರು ಬಿಟ್ಟರೆ ಯಾರು ಇಲ್ಲ. ಆಮೇಲೆ ಬಿಗ್ ಬಾಸಲ್ಲಿ ನಾವು ಹೋಗೋಕೆ ಅರ್ಹತೆ ಇದೆಯಾ ಇಲ್ವ ಅಂದೇಳಿ ಅವರು ಚೆಕ್ ಮಾಡ್ತಾರೆ. ಸುಮ್ಮನೆ ಎಲ್ಲಾರನ್ನೂ ಚೆಕ್ ಮಾಡಿಬಿಟ್ಟು ಎಲ್ಲಾರನ್ನೂ ತೊಗೊಳಲ್ಲ, ಇದು ಸತ್ಯ. ನಾವು ಬಿಗ್ ಬಾಸಲ್ಲಿ ಹೋಗಿ ಇವ್ರು ಕರೆದ್ರೆ ಅರ್ಹತೆ ಇದೆಯಾ ಬಿಗ್ ಬಾಸಲ್ಲಿ, ಇವ್ರು ಪರ್ಫಾರ್ಮೆನ್ಸ್ ಮಾಡ್ಬೋದಾ, ಅವರು ತಡ್ಕೊಳ್ತಾರ ಅಂಥವ್ರನ್ನ ಏನು ಮಾಡ್ತಾರೆ, ಕರೀತಾರೆ ಬಿಗ್ ಬಾಸ್ಗೆ. ಹೋಗ್ಲೆಲ್ಲ ಸುಮಾರು ಬರುತ್ತೆ ಸರ್. ಓಕೆ, ಅಲ್ಲ ಈಗ ಆ ಥರ ತಗೊಳ್ಳೋದಕ್ಕೋದ್ರೆ ಅರ್ಹತೆ ಅಂತ ತಗೊಳ್ಳೋದಕ್ಕೋದ್ರೆ ತಮಗೆ ಇಷ್ಟು ವರ್ಷಗಳ ಒಂದು ಶ್ರಮ ಪಟ್ಕೊಂಡಿರೋರಿಗೆ ಅರ್ಹತೆ ಇರಲ್ಲ ಸರ್ ತಮಗೀಗ. ಏಕೆಂದರೆ ಈಗ ತಾವು ನೋಡಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಗುಡುಗು ಮಿಂಚು ತೋರಿಸಿದಂಥವ್ರನ್ನ ಬಿಗ್ ಬಾಸಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಉದಾಹರಣೆಗಳಿದೆ. ಈಗ ತಮ್ಮದು ಅಂತ ಬಂದಾಗ ಸೀರಿಯಲ್ ಇತಿಹಾಸದಲ್ಲಾಗ್ಬೋದು, ಸಿನಿಮಾ ಕ್ಷೇತ್ರದಲ್ಲಾಗ್ಬೋದು, ಎಲ್ಲ ರಂಗದಲ್ಲೂ ಕೂಡ ಗುರುತಿಸ್ಕೊಂಡಿರೋಂಥವ್ರು. ಸೊ ತಮ್ಗೆ ಯಾಕೆ ಆಫರ್ಗಳು ಇನ್ನೂ ಬಂದಿಲ್ಲ? ಹಾಗಾದರೆ ನನಗೆ ಹೇಳ್ಬೇಕಂದ್ರೆ ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ 2 ಟೈಮ್ ಬಂತು ಆಫರು, ಬಿಗ್ ಬಾಸ್ಗೆ ಆಫರ್ 2 ಟೈಮ್ ಬಂತು. ಒಂದು ಫೇಕ್ ಕಾಲ್ ಬಂತು, ಒಂದು ಒರಿಜಿನಲ್ ಕಾಲ್ ಬಂತು. ಆ ಫೇಕ್ ಕಾಲ್ ಬಂದಾಗ ಇದು ಫೇಕ್ ಏನು ಅಂದ್ಕೊಂಡು ನಾನು ಏನು ಮಾಡಿದೆ, ಮಾಡಲ್ಲ ಅಂದೆ, ಇದು ಸತ್ಯ. ಮತ್ತೆ ಏನು ಮಾಡಿದ್ರು, ಮತ್ತೆ ಕಾಲ್ ಮಾಡಿದ್ರು, ನಾನು ಮಾತಾಡ್ತಾ ಇರೋದು ಗೊತ್ತಾಯ್ತೇನಪ್ಪ ಅಂದ. ಹೌದು ಸಾರಿ ಸರ್ ಅಂತ ಕೇಳಿದಾಗ ಅವ್ರು ಏನು ಮಾಡಿದ್ರು, ಸರಿ ನಿಮಗೆ ಕಾಲ್ ಬರುತ್ತೆ, ಆ ಕಾಲ್ ವೆಯ್ಟ್ ಮಾಡಿ ಅಂದರು. ಆ ಟೈಮಲ್ಲಿ ನಾನೇನು ಮಾಡಿದೆ, ಥೈಲ್ಯಾಂಡು ನಾನು ಶೂಟಿಂಗ್ ಹೋಗಿದ್ದೆ. ಆ ಶೂಟಿಂಗ್ ಹೋದಾಗ ಕಾಲ್ ಬಂದಿದೆ. ಯಾಕಂದರೆ ಥೈಲ್ಯಾಂಡಲ್ಲಿದ್ದಾಗ ಇಲ್ಲಿ ಕರ್ನಾಟಕ ಸಿಮ್ ವರ್ಕ್ ಆಗಲ್ಲವಲ್ಲ, ಅಲ್ಲಿ ನಾನು ಕರೆನ್ಸಿ ಹಾಕ್ಕೊಂಡ್ರೆ ಅಲ್ಲಿರೋ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಬಂದಿದೆ, ನನ್ನ ಬಿಗ್ ಬಾಸ್ ಅವಕಾಶ ತಪ್ಪಿದೆ. ಓಕೆ, ನೆಕ್ಸ್ಟ್ ಇನ್ನು ಫ್ಯೂಚರ್ಗಳಲ್ಲಿ ಏನಾದರೂ ಬರುವಂಥ ಸಾಧ್ಯತೆಗಳಿದೆಯಾ? ನನ್ನ ಕಲರ್ಸ್ ಕನ್ನಡ ವಾಹಿನಿ ಆಗೋಕ್ಕೆ ಮುಂಚೆ ETV ಕನ್ನಡ ಅಂತ ಒಂದಿತ್ತು ಚಾನಲ್. ಆಗ ಬೃಂದಾವನ್ ಸೀರಿಯಲಲ್ಲಿ ನಾನು ಆಕ್ಟ್ ಮಾಡಿದ್ದು. ನನ್ನ ಕಲರ್ಸ್ ಕನ್ನಡ ನನ್ನ ಫ್ಯಾಮಿಲಿ ಇದ್ದಂಗೆ, ನನ್ನ ಮನೆ ಇದ್ದಂಗೆ. ಯಾಕಂದರೆ ಬೃಂದಾವನ ಸೀರಿಯಲಲ್ಲಿ ಮಧ್ಯಾಹ್ನ 1:30 ಗಂಟೆಗೆ ಬರ್ತಾಯಿತ್ತು. ಆ ಸೀರಿಯಲ್ನಿಂದ ಆಕ್ಟ್ ಮಾಡಿಕೊಂಡು ಗಾಳಿಪಟ ಮಾಡಿದೆ, ಸುಮಾರು ಸೀರಿಯಲ್ ಮಾಡಿದೆ. ಆಮೇಲೆ ಕಲರ್ಸ್ ಕನ್ನಡ ಆಗಿರೋದು. ಕಲರ್ಸ್ ಕನ್ನಡ ಆದಮೇಲೂ ಸುಮಾರು ಸೀರಿಯಲ್ ಮಾಡಿದ್ದೀನಿ. ಆದರೆ ಕಲರ್ಸ್ ಕನ್ನಡ ವಾಹಿನಿ ನನಗೆ ಲೈಫ್ ಕೊಟ್ಟಿದೆ, ಬೇರೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದರೆ ಕಲರ್ಸ್ ಕನ್ನಡ ವಾಹಿನಿ ಅಗ್ನಿ ಸಾಕ್ಷಿ ಅನ್ನೋ ಒಂದು ಇದು ಸೀರಿಯಲ್ಲು ತುಂಬ ಟಾಪ್ ಲೆವೆಲ್ ತೊಗೊಂಡೋಗ್ಬಿಡ್ತು. ಅಲ್ಲಿಂದ ನನಗೆ ಕೊಡೆ ಮುರುಗ ಒಂದು ಸಿನಿಮಾ ಆಫರ್ ಬಂತು. ಕೊಡೆ ಮುರುಗನ 5 ಕೋಟಿ ಬಜೆಟ್ಟು, ಬಜೆಟ್ಟೇ 5 ಕೋಟಿ ಅಂದರೆ ಸುಮ್ಮನೆ ಅಲ್ಲ. ಆ 5 ಕೋಟಿ ಬಜೆಟ್ ಸಿನಿಮಾನು ನನಗೆ ಕಲರ್ಸ್ ಕನ್ನಡದಲ್ಲೇ ಟೆಲಿಕಾಸ್ಟ್ ಆಗಿದೆ, ಅವರೇ ತೊಗೊಂಡಿದ್ದಾರೆ. ಯಾಕಂದರೆ ನನ್ನ ಪ್ರೀತಿ ಕಲರ್ಸ್ ಕನ್ನಡ ವಾಹಿನಿ ಮೇಲೆ ಇದೆ. ಕಲರ್ಸ್ ಕನ್ನಡ ವಾಹಿನಿಯಿಂದ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬೈತಾರೆ ಹೆಸರು ಹೇಳಿದ್ರೆ. ಅಲ್ಲಿಂದ ತುಂಬ ಜನ ನನಗೆ ಹೆಲ್ಪ್ ಮಾಡ್ತಾರೆ. ಈಗ ನನ್ನ ಮುರುಘಾಸನ್ನಪ್ಪ ಕಾನೂನು ಅಲ್ಲೇ ಅಪ್ರೋಚ್ ಮಾಡಿದ್ದೀನಿ. ದೇವ್ರ ದಯನಿಂದ ಆಗ್ಬೋದು, ಇಲ್ಲಿ ಹಾಕ್ದಿರಾನು ಇರ್ಬೋದು. ಯಾಕಂದರೆ ನನ್ನ ಕಲರ್ಸ್ ಕನ್ನಡ ವಾಹಿನಿ ಜರ್ನಿ ಬಂದು ನನಗೆ 16-17 ವರ್ಷ ಜರ್ನಿ.
ಓಕೆ, ಇನ್ನು ನೆಕ್ಸ್ಟು ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ಬಹಳ ದೊಡ್ಡ ಮಟ್ಟದ ಒಂದು ವೇದಿಕೆ ಆಗಿತ್ತು ಮೊದಲೆಲ್ಲ. ಅಂದರೆ ಆಫ್ಟರ್ 6-7 ಎಲ್ಲ ಕಲಾವಿದರುಗಳ ಜೀವನಗಳ ಬಗ್ಗೆ, ಕಲಾವಿದರುಗಳ ಒಂದು ಮನಸ್ಥಿತಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದಂಥದ್ದು ಬಿಗ್ ಬಾಸ್ ಶೋ. ಆದರೆ ಆಫ್ಟರ್ 7, 8, 9, 10 ಏನು 11, 12ವರೆಗೂ ಬರ್ತಾ ಇದೆ. ಇದರಲ್ಲೆಲ್ಲ ಯಾರೋ ಬರ್ತಾರೆ, ಯಾರೋ ಬಿಸ್ನೆಸ್ ಮ್ಯಾನ್ ಬರ್ತಾರೆ, ಅವ್ರು ಯಾರೋ ನೋಡೇ ಇರಲ್ಲ, ಇದ್ದಕ್ಕಿದ್ದಂಗೆ ಬಂದ್ಬಿಡ್ತಾರೆ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ರಾತ್ರಿ ಒಂದು ರಾತ್ರಿ, ಈಗ ಯಾವುದಿದು ಒಂದು ಟ್ರೆಂಡ್ ಆಗಿದೆ, ತಾವು ಕೂಡ ನೋಡಿರಬೇಕು, ಹೂವಿನ ಬಾಣದ ಸಾಂಗ್. ಸೊ ಅವು ಹುಡುಗಿನ ಕರ್ಕೊಂಬಂದ್ಬಿಡ್ಬೋದು ಬಿಗ್ ಬಾಸಿಗೆ. ಅಂದರೆ ಆ ಥರ ಟ್ರೆಂಡ್ ಯಾರು ಆಗಿರ್ತಾರೆ ಅವ್ರನ್ನ ತಾವೊಂದು ಕೂರಿಸ್ಬಿಡ್ತಾರಲ್ಲ. ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆಗೆ ಮರ್ಯಾದೆ ಕಮ್ಮಿ ಆಗ್ತಾ ಇದೆ. ಸುದೀಪ್ ಅವ್ರು ಇರಲಿಲ್ಲ ಅಂದಿದ್ರೆ ಇನ್ನೂ ಕೆಳಮಟ್ಟಕ್ಕೆ ಬಿದ್ದೋಗಿರೋದು ಅನಿಸ್ತಾ ಇದೆ. ಸತ್ಯ ಅದು. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ಯಾವ ಟೈಮಲ್ಲಿ ಯಾರನ್ನ ಬೂಸ್ಟ್ ಮಾಡುತ್ತೆ ಅನ್ನೋ ಗೊತ್ತಾಗಲ್ಲ. ಯಾಕೆ ಹೇಳಿ, ಆ ಥರ ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಆಗಿಬಿಟ್ಟಿದೆ. ಕೆಲವೊಂದು ಏನಾಗ್ಬಿಟ್ಟಿದೆ ಅಂದರೆ ಕೆಲವೊಂದು ಈಗಿರೋ ಫಸ್ಟ್ ಇತ್ತು, ನೀವೇನು ಹೇಳಿದ್ರೆ 6, 7, 8 ಹೇಳಿದ್ರಲ್ಲ, ಅದು ಫಸ್ಟ್ ಇತ್ತು. ಈಗ ಹಂಗಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಆಗಲಿ ಅವರಾಗಲಿ ಇವರಾಗಲಿ ಇಲ್ಲ. ಈಗ ಸೆಲೆಕ್ಷನ್ನು ಬಾಂಬೆಯವರು ಮತ್ತು ಕಲರ್ಸ್ ಕನ್ನಡ ಚಾನಲ್ ಬಿಟ್ಟರೆ ಯಾರು ಮಾಡೋಲ್ಲ ಈ ಸೀಸನ್ನಲ್ಲಿ. ಈಗ ಟ್ರೆಂಡ್ ಚೇಂಜ್ ಆಗಿದೆ. ನಾನು ಕೇಳ್ಕೊಳೋದು ಒಂದೇ, ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಾನು ಕೇಳ್ಕೊಳೋದು, ಯಾಕಂದರೆ ಅದರಲ್ಲಿ ಅನ್ನ ತಿಂದಿದ್ದೀನಿ, ನನ್ನ ಮನೆ ಮಗ, ಕಲರ್ಸ್ ಕನ್ನಡ ವಾಹಿನಿಗೆ ಮನೆ ಮಗ. ಕೇಳ್ಕೊಳೋದು ಇಷ್ಟೇ, ರೈತರ ಮಕ್ಕಳಿದ್ದಾರೆ, ಒಳ್ಳೊಳ್ಳೆ ಹೋರಾಟಗಾರರಿದ್ದಾರೆ, ಏನು ಹೇಳಿ, ಒಳ್ಳೊಳ್ಳೆ ಟ್ಯಾಲೆಂಟ್ ಪರ್ಸನ್ ಇದ್ದಾರೆ. ಅವ್ರು ಗುರುತಿಸಿ ಅವ್ರು ತೊಗೊಂಡು ಬಂದರೆ 100% TRP ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರುತ್ತೆ. ಮತ್ತು ರೈತರೆಲ್ಲ ಕುತ್ಕೊಂಡು ನೋಡ್ತಾರೆ. ಈಗ ಕರ್ಕೊಂಡು ಬಂದವರು ಯಾರೋ ಸೆಲೆಬ್ರಿಟಿಗಳನ್ನ ಅವ್ರು ಕರ್ಕೊಂಡು ಬಂದು ಡೈಲಿ ನೋಡಿ. ಈಗ ನಾನು ಬಿಗ್ ಬಾಸ್ಗೆ ಯಾಕೆ ಹೋಗಲ್ಲ ಅಂದರೆ, ನಾನು ಡೈಲಿ ಸೀರಿಯಲಲ್ಲಿ ನೋಡ್ತಾಯಿದ್ರು, ಎಲ್ಲ ಸೀರಿಯಲಲ್ಲಿ ಡೈಲಿ ಅದೇ. ಅಲ್ಲಿಗೂ ಹೋದ್ಮೇಲೆ ಏನಾಗುತ್ತೆ ಅಂದರೆ, ಅದು ಹಂಗಿರಬೇಕು ಹಿಂಗಿರ್ಬೇಕು ಆ ಥರ ನಾವಿರಲ್ಲ. ನಾವು ಹಳ್ಳಿ ಜನ, ನಾವು ರೈತರ ಮಕ್ಕಳು, ನಾವು ರೈತರ ಮಕ್ಕಳಾಗಿ ಇರ್ತೀರಿ ನಾವು. ಈಗ ನೋಡಿ, ನನಗೆ ಎಷ್ಟೇ ಈಗ 2 ಸಿನಿಮಾ ಹೀರೋ, ನನಗೆ ಅದು ಇದು ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ನಾನು ಬಂದು ಹಿಂಗೆ ಇರಬೇಕು, ಇದೇ ಥರ ನಾನು ರೈತರ ಮಗನಾಗಿರ್ಬೇಕು. ಕೆಲವ್ರು ಹೇಳ್ತಾರೆ ರೈತರ ಮಗನ ಏನಂದೇಳಿ, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೊಡೋದು, ರೈತರ ಮಗ ಏನಂತ ಬನ್ನಿ ನಾನು ತೋರಿಸ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಬಕೆಟ್ ಇಟ್ಕೊಂಡು ಹಾಲು ಹಿಂಡ್ತಾರೆ. ಹಿಂಗೆ 10 ಲೀಟ್ರ್ ಹಾಲು ಹಿಂಡ ಕೇಳಿ ಗೊತ್ತಾಗುತ್ತೆ ರೈತರ ಮಗನ. ಬೂಸ ರೇಟ್ ಎಷ್ಟಂತ ಕೇಳಿ ರೈತರ ಮಗಂದು ಏನಂತ ಗೊತ್ತಾಗುತ್ತೆ. ಹಸುನ ದನ ಕರುನ ಕಟ್ಟಾಕ ಕೇಳಿ, ಮತ್ತು ಸಗಣಿನ ಎತ್ತು ಹಾಕ ಕೇಳಿ, ಅದು ಗೊತ್ತಾಗುತ್ತೆ ರೈತರ ಮಗನ. ಸುಮ್ಮನೆಲ್ಲ ಟವಲ್ ಹಾಕ್ಕೊಂಡು ಇದಾಕೊಂಡು ಶೋ ಕೊಡೋದಲ್ಲ, ಬಿಲ್ಡಪ್ ಕೊಡೋದು. ಅಗಿಬೇಕು, ತೋಟದಲ್ಲಿ ನೀರು ಕಟ್ಟಬೇಕು, ಅದೆಲ್ಲ ರೈತರ ಮಕ್ಕಳು ನಾವು ಮಾಡಿದ್ದೀರಿ. ನಾವು ಈಗಲೂ ಮಾಡ್ತಾಯಿದ್ದೀರಿ. ನಮ್ಮ ಮನೆ ಹತ್ರ ಬಂದು ನೋಡಿ, ಈಗಲೂ 5 ಹಸುಗಳಿದೆ, ದನ ಕರು ಎಲ್ಲ ಇದೆ. ಡೈಲಿ ನಾನೇನೋ ಪುರ್ಸತ್ತಿದ್ರೆ ನಾನೇ ದನ ಮೇಸಕ್ಕೆ ಹೋಗ್ತೀನಿ ರೀ. ನಾನು ಇಲ್ಲೇನೋ ಕೆಲಸ ಇಲ್ಲ ಅಂದರೆ ಫ್ರೀಯಾಗಿ ಏನು ಮಾಡಿದೆ, ನಮ್ಮ ದೊಡ್ಡ ಕೆರೆ ಅಂದಿದ್ದೆ ಆನೇಕಲ್ಲಲ್ಲಿ, ಅಲ್ಲಿ ಯಾವತ್ತನ ಯಾರನ್ನು ಬಂದು ನೋಡ್ಬೋದು. ನಾನು ಕೆಲಸ ಇಲ್ಲಾಂದರೆ ಅಲ್ಲಿ ದನ ಮೇಯಿಸ್ತಾ ಇರ್ತೀನಿ, ಹಿಂಗೆ ನೋಡ್ತಾ ಇರ್ತೀನಿ. ಯಾಕಂದರೆ ಆ ಪರಿಸರ, ದನ ಮೇಯಿಸ್ಕೊಂಡು ಹೋಗೋದು, ಅದು ಥ್ರಿಲ್ಲೇ ಬೇರೆ ಸರ್. ರೈತರ ಮಕ್ಕಳಲ್ಲಿ ತುಂಬ ಇದೆ. ಕೆಲವರು ಐಫೈ ಹಾಕ್ಕೊಂಡು, ಐರನ್ ಬಟ್ಟೆ ಹಾಕ್ಕೊಂಡು, ಶೋಕಿ ಮಾಡಿಕೊಂಡು, ಟವಲ್ಕೊಂಡು ನಾನು ರೈತರ ಮಕ್ಕಳೇ ಅಂತಾರೆ. ಅದು ತುಂಬ ಇದೆ. ಬಿಗ್ ಬಾಸ್ ಅವ್ರಿಗೆ ಹೇಳೋದು ಇಷ್ಟೇ, ರೈತರ ಮಕ್ಕಳಿದ್ದಾರೆ, ಒಳ್ಳೊಳ್ಳೆ ಸಾಧನೆ ಮಾಡಿರೋರು ಇದ್ದಾರೆ. ಯಾಕಂದರೆ ಸಾಧನೆ ಮಾಡಿರೋರು ತುಂಬ ಜನ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಅಂಥವ್ರು ಕರೆಸಿ ನೀವು ಶೋಲ್ಲಿ ಪರ್ಫಾರ್ಮೆನ್ಸ್ ಮಾಡಿಸಿ ಅಂತೇಳಿ ನಾನು ಕೇಳ್ಕೊತೀನಿ ಈ ಮೂಲಕ. ಎಸ್ ಸರ್, ಥ್ಯಾಂಕ್ ಯು.